ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಾಕಷ್ಟು ಅಪ್ಡೇಟ್ ಅನ್ನ ಗಮನಿಸ್ತಾ ಇದ್ದೀರಿ. ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಬಿಗ್ ಡೇ. ದರ್ಶನ್ಗೆ ರಿಲೀಫ್ ಜೈಲ್ ಫಿಕ್ಸ್ ಅಂತ ಬಂದಾಗ ಈಗ ಕೋರ್ಟ್ ನಲ್ಲಿ ಆದಂತ ಬೆಳವಣಿಗೆಗಳನ್ನ ನಾವು ಗಮನಿಸಿದಾಗ ಬೇಲ್ ನಿರೀಕ್ಷೆಯಲ್ಲಿದ್ದಂತ ದರ್ಶನ್ಗೆ ಶಾಕ್ ಎದುರಾಗಿರೋದು. ಕಾರಣ ನಟ ದರ್ಶನ್ಗೆ ಸದ್ಯಕ್ಕೆ ಬಿಡುಗಡೆಯ ಭಾಗ್ಯ ಇಲ್ಲ. 1 ವರ್ಷ ವಿಚಾರಣೆ ಕಂಪ್ಲೀಟ್ ಆಗಿ ಮುಗಿಸಿ ಅಂತ ಹೇಳಲಾಗಿದೆ. ದರ್ಶನ್ಗೆ ಇನ್ನು 1 ವರ್ಷ ಹಾಗಾದ್ರೆ ಜೈಲೇ ಗತಿನ. ವಿಚಾರಣೆ ಬಾಕಿ ಇರೋದ್ರಿಂದ ಜಾಮೀನು ಸಾಧ್ಯ ಇಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ. ಪ್ರತಿದಿನ ವಿಚಾರಣೆ ನಡೆಸೋದಕ್ಕೆ ಅಂತ ನ್ಯಾಯಮೂರ್ತಿಗಳು ಸೂಚನೆ ಕೊಟ್ಟಿದ್ದಾರೆ. 57ನೇ ಸೆಷನ್ಸ್ ಕೋರ್ಟ್ಗೆ ಸೂಚನೆ ಕೊಟ್ಟಂತ ಸುಪ್ರೀಂ ಕೋರ್ಟ್ 1 ವರ್ಷದೊಳಗೆ ಪೂರ್ತಿ ವಿಚಾರಣೆಯನ್ನ ಮುಗಿಸಿ ಅಂತೇಳಿ ಆದೇಶವನ್ನ ಕೊಡಲಾಗಿದೆ. ಎಲ್ಲ ಕನಿಷ್ಠ ಸೌಲಭ್ಯಗಳನ್ನು ಕೂಡ ದರ್ಶನ್ಗೆ ಒದಗಿಸಿ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಜೈಲ್ನ ಮ್ಯಾನ್ಯುವಲ್ ಪ್ರಕಾರ ಏನೇನ್ ಸೌಕರ್ಯ ಕೊಡಬೇಕು ಅದೆಲ್ಲವನ್ನು ಕೊಡಿ ಅಂತ. ಬೇಲ್ ಸಿಗುತ್ತೆ ಅಂತ ದರ್ಶನ್ ನಿರೀಕ್ಷೆ ಮಾಡಿದ್ರು, ಆದ್ರೆ ಬೇಲ್ ಸಿಕ್ಕಿಲ್ಲ. ಶಾಕ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್. ನಟ ದರ್ಶನ್ಗೆ ಸದ್ಯಕ್ಕಂತೂ ಬಿಡುಗಡೆ ಭಾಗ್ಯ ಇಲ್ಲ. ಕಾರಣ ಇನ್ನು ಟ್ರಯಲ್ ಮುಗಿಯೋದಕ್ಕೇನೆ 1 ವರ್ಷ ಇದೆ. 1 ವರ್ಷ ಅವಧಿಯನ್ನ ಕೊಡಲಾಗಿದೆ. ಆ ಗಡುವಿನೊಳಗೆ ಮುಗಿಬೇಕು ಕಂಪ್ಲೀಟ್ ಆಗಿ ವಿಚಾರಣೆ ಅಂತ. ಇನ್ನು ವಾರದಲ್ಲಿ 2 ದಿನ ಮಾತ್ರ ವಿಚಾರಣೆ ಮಾಡಲಾಗ್ತಾ ಇತ್ತು, ಟ್ರಯಲ್ ನಡೀತಾ ಇತ್ತು. ಬಟ್ ಈಗ ಪ್ರತಿನಿತ್ಯವೂ ಟ್ರಯಲ್ ನಡೆಸಿ ಅಂತ ಹೇಳಲಾಗಿದೆ. 57ನೇ ಸೆಷನ್ಸ್ ಕೋರ್ಟ್ಗೆ ಕೆಲ ಸೂಚನೆಗಳನ್ನು ಕೊಡಲಾಗಿದೆ. 1 ವರ್ಷದೊಳಗೆ ವಿಚಾರಣೆ ಮುಗಿಬೇಕು. ಮತ್ತೆ ಜೈಲಧಿಕಾರಿಗಳಿಗೆ ಸಿಕ್ಕಿರುವಂತ ಸೂಚನೆ ಏನಪ್ಪಾ ಅಂದ್ರೆ, ದರ್ಶನ್ಗೆ ಒಂದ್ ವೇಳೆ ನೀವೇನಾದ್ರೂ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಏನ್ ಫೆಸಿಲಿಟೀಸ್ ಕೊಡಬೇಕು ಅದನ್ನ ಕೊಡ್ತಾ ಇಲ್ಲ ಅನ್ನೋದಾದ್ರೆ ಕೊಡಿ ಅಂತ. ಎಲ್ಲ ವಿಚಾರಣಾಧೀನ ಕೈದಿಗಳಿಗೆ ಏನ್ ಫೆಸಿಲಿಟೀಸ್ ಇದೆಯೋ ಅದೇ ಫೆಸಿಲಿಟೀಸ್ ದರ್ಶನ್ಗೂ ಕೊಡಬೇಕು ಅಂತ. ಬಟ್ ದರ್ಶನ್ ಒಂದಷ್ಟು ಆರೋಪಗಳನ್ನ ಮಾಡಿ ಅಳಲು ತೋಡ್ಕೊಂಡು ಈ ಅರ್ಜಿಯನ್ನ ಹಾಕಿಸ್ಕೊಂಡಿದ್ರು ತಮ್ಮ ವಕೀಲರ ಕಡೆಯಿಂದ ಬೇಲ್ ಸಿಗುತ್ತೆ ಅಂತೇಳಿ. ಬಟ್ ಈಗ ಬೇಲ್ ಭಾಗ್ಯ ಇಲ್ಲ, ಜೈಲೇ ಗತಿ ದರ್ಶನ್ಗೆ. ಕಾರಣ 1 ವರ್ಷ ಪ್ರತಿನಿತ್ಯವೂ ಕೂಡ ವಿಚಾರಣೆ ಮಾಡಿ 1 ವರ್ಷದೊಳಗೆ ಈ ಕೇಸ್ ಕಂಪ್ಲೀಟ್ ಆಗಬೇಕು, ಜಡ್ಜ್ಮೆಂಟ್ ಕೂಡ ಹೊರಗೆ ಬರಬೇಕು ಅನ್ನೋ ನಿಟ್ಟಿನಲ್ಲೇ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಹಾಗಾಗಿ ದರ್ಶನ್ಗೆ ಸದ್ಯಕ್ಕಂತೂ ಬೇಲ್ ಇಲ್ಲ. 2027ರವರೆಗೂ ಕೂಡ ಈ ವಿಚಾರಣೆ ಅಂದ್ರೆ 1 ವರ್ಷ ಅಂತ ಬಂದಾಗ ಆ ಅವಧಿ ಅಲ್ಲಿವರೆಗೂ ಇದೇ ರೀತಿಯಾಗಿ ಟ್ರಯಲ್ಸ್ ಇರುತ್ತೆ, ಹಿಯರಿಂಗ್ ಇರುತ್ತೆ, ಆ ಸಾಕ್ಷ್ಯಗಳನ್ನ ವಿಚಾರಣೆ ಮಾಡ್ತಾರೆ, ಅದೆಲ್ಲವೂ ಕೂಡ ಕೌಂಟರ್ ಇರುತ್ತೆ. ಅವೆಲ್ಲವೂ ಮುಗಿದ ಮೇಲೆನೆ ಮುಂದಿನ ಡೆವಲಪ್ಮೆಂಟ್ಸ್. 2024ರಲ್ಲಿ ಮರ್ಡರ್, 2027ಕ್ಕೆ ಜಡ್ಜ್ಮೆಂಟ್. ದರ್ಶನ್ಗೆ ಈಗಾಗಲೇ 2 ವರ್ಷ ಜೈಲ್ ಆಗಿದೆ. ಮುಂದೇನಾಗುತ್ತೆ ಹಾಗಾದ್ರೆ? ಡೇ ಬೈ ಡೇ ಕೋರ್ಟ್ನಲ್ಲಿ ಕೊಲೆ ಕೇಸ್ ಟ್ರಯಲ್ ನಡೆಯುತ್ತೆ, ಪ್ರತಿದಿನ ನಡೆಯುತ್ತೆ ವಾದ ಪ್ರತಿವಾದ. ತದನಂತರದ ಮುಂದಿನ ಬೆಳವಣಿಗೆಗಳು ಆದ್ಯತೆ ಮೇರೆಗೆ ನಡೆಯಲಿದೆ ಪ್ರಮುಖ 60 ಸಾಕ್ಷಿಗಳ ವಿಚಾರಣೆ. 17 ಆರೋಪಿಗಳಿರುವಂತ ಅಪರೂಪದ ಕೇಸ್ ಇದು. 2027 ಮೇನಲ್ಲಿ ಜಡ್ಜ್ಮೆಂಟ್ ಹೊರಬರುವಂತ ಸಾಧ್ಯತೆ. 24ರಲ್ಲಿ ಮರ್ಡರ್, 27ರಲ್ಲಿ ಜಡ್ಜ್ಮೆಂಟ್. ಬಹಳ ಲಾಂಗ್ ಪೀರಿಯಡ್ ಕೇಸ್ ಇದು. ಹೈ ಪ್ರೊಫೈಲ್ ಕೇಸ್ ಜೊತೆಗೆ ಸೆಲೆಬ್ರಿಟಿ ಕೇಸ್. ಮತ್ತೊಂದು ಕಡೆಗೆ ಕೊಲೆ ಮಾಡಿದ್ದಲ್ಲದೆ ಸಾಕ್ಷ್ಯ ನಾಶ, ಅಮಾಯಕರನ್ನ ಸರೆಂಡರ್ ಮಾಡಿದ್ದು, ಇವೆಲ್ಲವೂ ಕೂಡ ಏನಿದಾವೆ ಪ್ರಮುಖವಾಗಿ ಇಲ್ಲಿ ಪ್ರಭಾವ ಬೀರ್ತಾ ಇರುವಂತ ಅಂಶಗಳು. ಹಾಗಾಗಿ ಈಗ ದರ್ಶನ್ ಏನು ಬೇಲ್ ಬೇಕು ಅಂತ ಅರ್ಜಿಯನ್ನ ಹಾಕೊಂಡಿದ್ರು, ಆ ಅರ್ಜಿಯ ವಿಚಾರಣೆ ಮಾಡಿರುವಂತ ಸುಪ್ರೀಂ ಕೋರ್ಟ್ ಕೆಲ ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡಿ ಸೂಚನೆ ಕೊಟ್ಟಿದೆ. ಈಗಾಗಲೇ 272 ಸಾಕ್ಷಿಗಳಲ್ಲಿ 10 ಸಾಕ್ಷ್ಯಗಳ ವಿಚಾರಣೆ ನಡೆದಿದೆ. ಅದರಲ್ಲೂ ಕೂಡ ನೀವು ಫಿಲ್ಟರ್ ಮಾಡೋದಾದ್ರೆ ವೈಟೇಜ್ ಇರುವಂತ ಆ 60 ಪ್ರಮುಖ ಸಾಕ್ಷಿಗಳನ್ನ ಆದಷ್ಟು ಬೇಗ ವಿಚಾರಣೆ ಮಾಡಿ. ಪ್ರತಿನಿತ್ಯವೂ ವಿಚಾರಣೆ ಆಗಬೇಕು ಅಂತ ಈಗ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಇನ್ಮೇಲೆ ಪ್ರತಿನಿತ್ಯವೂ ಕೂಡ ಟ್ರಯಲ್ ನಡೆಯುತ್ತೆ, ಪ್ರತಿನಿತ್ಯವೂ ಕೂಡ ವಾದ ಪ್ರತಿವಾದಗಳಿರುತ್ತೆ. ಹಾಗಾಗಿ ದರ್ಶನ್ಗೆ ಇನ್ನು ಬೇಲ್ ಸಿಗುತ್ತೆ ಅನ್ನುವಂತ ನಿರೀಕ್ಷೆ ಹುಸಿ. ಕಾರಣ ನೀವು ಮತ್ತೆ ಬೇಲಿಗೆ ಅಪ್ಲೈ ಮಾಡ್ತೀರಿ ಅಂದ್ರೂ ಕೂಡ ಬೇಲ್ ಸಿಗೋ ಸಾಧ್ಯತೆ ಇಲ್ಲ. ಸದ್ಯ ಟ್ರಯಲ್ ನಡೀತಾ ಇರೋದ್ರಿಂದ ಅದ್ಯಾವುದಕ್ಕೂ ಕೂಡ ಈಗ ಅವಕಾಶ ಇಲ್ಲದಂತ ಆಗ್ಬಿಟ್ಟಿದೆ. ಆದ್ಯತೆ ಮೇರೆಗೆ ಅಂತ ಬಂದಾಗ ಅಲ್ಲಿ ಅನೇಕರು ಸಾಕ್ಷ್ಯಗಳಿದ್ದಾರೆ. ಅದು ಸೆಕ್ಯೂರಿಟಿ ಇರ್ಬೋದು ಅಥವಾ
ಸರೆಂಡರ್ ಆದ್ಮೇಲೆ ಕೆಲವ್ರು ಏನು ಉಲ್ಟಾ ಹೊಡೆದ್ರಲ್ಲ, ಹೌದು ಹಿಂಗಾಯ್ತು ನಮ್ಗೆ ದುಡ್ಡು ಕೊಡ್ತೀವಿ ಅನ್ನುವಂಥ ಕಾರಣಕ್ಕೆ ನಾವು ಒಪ್ಕೊಂಡು ಬಿಟ್ವಿ, ಸರೆಂಡರ್ ಆದ್ವಿ ಅಂತ ಆ ಪ್ರಮುಖ ಸಾಕ್ಷಿಗಳಿರ್ಬೋದು. ಜೊತೆಗೆ 17 ಜನ ಆರೋಪಿಗಳು ಈ ಕೇಸ್ನಲ್ಲಿರುವಂಥದ್ದು. ಆ ಪ್ಲಾನ್ ಮಾಡಿದವ್ರು ಬೇರೆ ಒಂದು ಟೀಮು, ಕಿಡ್ನ್ಯಾಪ್ ಮಾಡಿದ್ದೊಂದು ಟೀಮು, ಕೊಲೆ ಮಾಡಿದ್ದೊಂದು ಟೀಮು, ತದನಂತರದಲ್ಲಿ ಶವ ಸಾಗಾಟ ಮಾಡಿದ್ದೇ ಬೇರೆ ಟೀಮು. ಹೀಗೆ ಒಟ್ಟು 17 ಜನರು ಇರುವಂಥ ಆರೋಪಿಗಳಿರುವಂಥ ಕೇಸ್ ಇದು. ಹಾಗಾಗಿ ಬಹಳ ಅಪರೂಪದ ಕೇಸ್ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಇದು ಹೊಸತೆ. ಒಂದು ಸೆಲೆಬ್ರಿಟಿ ಇದ್ದಾರೆ ಅನ್ನುವಂಥ ಕಾರಣಕ್ಕೆ ಮತ್ತೊಂದು ಬೇರೆ ಬೇರೆ ರೀತಿಯಾಗಿ ಕೊಲೆ ಕೇಸ್ ಮುಚ್ಚಾಕೋದಕ್ಕೆ ಪ್ರಯತ್ನ ಪಟ್ಟಿದ್ರು, ಒಳಸಂಚು ರೂಪಿಸಲಾಗಿತ್ತು. ಜೊತೆಗೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಇರುವಂಥ ಆರೋಪಿಗಳೇನಿದ್ದಾರೆ ಒಬ್ಬೊಬ್ರದ್ದು ಒಂದೊಂದು ಕತೆ. ಹಾಗಾಗಿ ಈ ಕೇಸನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳಲಾಗಿದೆ, ಪರಿಗಣನೆ ಆಗಿದೆ. ಇನ್ಮೇಲೆ ಪ್ರತಿನಿತ್ಯವೂ ಟ್ರಯಲ್ ಇರೋದ್ರಿಂದ ಆ ಸಂದರ್ಭದಲ್ಲಿ ಏನೇನು ಆಗುತ್ತೆ, ಪ್ರತಿಯೊಬ್ಬರು ಸಾಕ್ಷಿಯನ್ನು ಕೂಡ ಕರೀತಾರೆ. ಅಂದರೆ ಟ್ರಯಲ್ಗೆ ಅಂತ ಕರೆದಾಗ, ಈ ಹಿಯರಿಂಗ್ಗೆ ಕರೆದಾಗ ಒಬ್ಬೊಬ್ಬರೇ ಬರೋದಿಲ್ಲ, ಬದಲಿಗೆ ಒಂದು 4 ಜನರನ್ನ ಕರೀತಾರೆ, 4 ಜನರಿಗೆ ನೋಟಿಸ್ ಕೊಟ್ಟಿರ್ತಾರೆ. ಆ 4 ಜನರು ಸಾಕ್ಷಿಗಳನ್ನು ಕೂಡ ವಿಚಾರಣೆ ಮಾಡಲಾಗುತ್ತೆ. ಅವ್ರ ಹಿಂದೆ ಹೇಳಿದ್ದಂಥ ಹೇಳಿಕೆ, ಈಗ ಹೇಳ್ತಿರೋದು, ಅದೆಲ್ಲವನ್ನೂ ಕೂಡ ಗಮನಿಸ್ತಾರೆ. ಇನ್ನು ಸುಪ್ರೀಂ ಕೋರ್ಟ್ ಆದೇಶ ಪ್ರತಿ ಸೆಷನ್ಸ್ ಕೋರ್ಟ್ಗೆ ತಲುಪಿದ ಕೂಡಲೇ ಆಕ್ಟಿವ್ ಆಗ್ತಾರೆ. ಸುಪ್ರೀಂ ಸೂಚನೆಯಂತೆ ಅರ್ಜಿ ವಿಚಾರಣೆ ನಡೆಸೋದಕ್ಕೆ ತಯಾರಿ. ದರ್ಶನ್ ಅರ್ಜಿ ವಿಚಾರಣೆಗೆ ಪ್ರತ್ಯೇಕ ಸಮಯವನ್ನ ನಿಗದಿ ಮಾಡಲಾಗುತ್ತೆ. ಪ್ರತಿನಿತ್ಯವೂ ಕೂಡ ಸಮಯ ನಿಗದಿಪಡಿಸಿ ಅರ್ಜಿ ವಿಚಾರಣೆ ಮಾಡ್ತಾರೆ. ಆ ಸಮಯದಲ್ಲಿ ದರ್ಶನ್ ಕೇಸ್ ಬಗ್ಗೆ ಮಾತ್ರ ವಿಚಾರಣೆ ನಡೆಯುತ್ತೆ. ಈ ಕೇಸ್ಗೆ ಸಂಬಂಧಪಟ್ಟ ವಕೀಲರು ಮಾತ್ರ ಹಾಜರಿರೋದಕ್ಕೆ ಸೂಚನೆಯನ್ನ ಕೊಡ್ತಾರೆ. 17 ಆರೋಪಿಗಳ ಪರ 6 ವಕೀಲರಿಂದ ವಾದ ಮಂಡನೆ ನಡೆಯಲಿದೆ. ಕರ್ನಾಟಕದ ಇತಿಹಾಸದಲ್ಲೇ ಅಪರೂಪದ ಕೇಸ್ ಇದು. ಓರ್ವನ ಕೊಲೆ, 17 ಜನ ಆರೋಪಿಗಳು 2024ರಲ್ಲಿ ಕೊಲೆ ಆಗಿದ್ದು 2027ಕ್ಕೆ ಜಡ್ಜ್ಮೆಂಟ್ ಬರೋ ಸಾಧ್ಯತೆ. ಹೀಗಾಗಿ ಬಹಳ ಅಪರೂಪದ ಕೇಸ್ ಇದು. ಸದ್ಯ ದರ್ಶನ್ ಅರ್ಜಿ ವಿಚಾರಣೆಗೆ ಅಂತ ಪ್ರತ್ಯೇಕ ಸಮಯ ನಿಗದಿ ಮಾಡಲಾಗುತ್ತೆ. ಅಂದ್ರೆ ಇಲ್ಲಿ ಪ್ರತ್ಯೇಕ ಅಂತ ಬಂದಾಗ ಸ್ಪೆಷಲ್ ಕೋರ್ಟ್ ಅಂತ ಏನಿಲ್ಲ, ಇರೋ ಕೋರ್ಟ್ನಲ್ಲೇ ಪ್ರತ್ಯೇಕವಾಗಿ ಸಮಯವನ್ನ ನಿಗದಿ ಮಾಡ್ತಾರೆ. ಆ ಸಮಯದಲ್ಲಿ ಬೇರೆ ಕೇಸಸ್ಗಳ ವಿಚಾರಣೆ ನಡೆಯೋದಿಲ್ಲ. ಬದಲಿಗೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಆರೋಪಿಗಳನ್ನ ಕರೆಸಿ ವಿಚಾರಣೆ ಮಾಡ್ತಾರೆ, ಆ ಸಾಕ್ಷ್ಯಗಳನ್ನ ಕರೆಸಿ ವಿಚಾರಣೆ ಮಾಡ್ತಾರೆ. ವಾದ ಪ್ರತಿವಾದಗಳು ನಡೆಯುತ್ತೆ. ಪ್ರತಿನಿತ್ಯವೂ ಕೂಡ ಇನ್ಮೇಲೆ ವಿಚಾರಣೆ ನಡೆಯುತ್ತೆ. ನೀವೇ ಕೇಳ್ಕೊಂಡ ಹಾಗೆ ಟ್ರಯಲ್ ಬೇಗ ಆಗಬೇಕು, ವಿಳಂಬ ಆಗ್ತಾ ಇದೆ ಅಂತ ದರ್ಶನ್ ಹಾಗೂ ಉಳಿದ ಆರೋಪಿಗಳು ಏನು ಆರೋಪವನ್ನ ಮಾಡಿದ್ರಲ್ಲ, ಈಗ 1 ವರ್ಷದೊಳಗೆ ವಿಚಾರಣೆ ಮುಗಿಸಿ ಅಂತೇಳಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಹಾಗಾಗಿ ಪ್ರತಿನಿತ್ಯವೂ ಕೂಡ ಟ್ರಯಲ್ ಇರುತ್ತೆ. ಕೋರ್ಟ್ಗೆ ರೆಗ್ಯುಲರ್ ಜಡ್ಜ್ ಬರ್ತಾರೆ. ಪ್ರತಿನಿತ್ಯವೂ ಕೂಡ ತಪ್ಪದೆ ಪ್ರಕರಣದ ವಿಚಾರಣೆಯನ್ನ ನಡೆಸಲಾಗುತ್ತೆ. ಪ್ರತಿನಿತ್ಯವೂ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯೂ ಕೂಡ ಗೊತ್ತಾಗುತ್ತೆ. ತ್ವರಿತ ವಿಚಾರಣೆಗೆ ಅಂತೇಳಿ 1 ವರ್ಷ ಕಾಲಾವಕಾಶ. ಅಂದರೆ ಈಗ 60 ಪ್ರಮುಖ ಸಾಕ್ಷಿಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಡೈಲಿ ವಿಚಾರಣೆ ಮಾಡಿದ್ರು ಕೂಡ ಈಗಾಗಲೇ ನಟರಾಜ್ ಶರ್ಮಾ ಸರ್ ಹೇಳ್ತಾ ಇದ್ರು 6 ತಿಂಗಳು ಸಾಕು ಮ್ಯಾಕ್ಸಿಮಮ್ ಅಂತ. ಉಳಿದಂತೆ ಏನೇನು ಪ್ರೊಸೀಜರ್ ಇದೆ ಅದೆಲ್ಲ ಮುಗಿಸೋದಕ್ಕೆ ಒಂದು 6 ತಿಂಗಳಂತ ಇಟ್ಕೊಂಡ್ರು ಕೂಡ 1 ವರ್ಷ ಸಾಕು, ಜಾಸ್ತಿನೇ ಆಗೋಯ್ತದು ಅಂತ. 1 ವರ್ಷದೊಳಗೆ ಮುಗಿಸಬಹುದು ಅಂತ. ಸುಪ್ರೀಂ ಕೋರ್ಟ್ ತೀರ್ಪಿನ ಬೆನ್ನಲ್ಲೇ ದರ್ಶನ್ ಈಗ ಕಂಗಾಲಾಗಿದ್ದಾರೆ. ಕಾರಣ ಬೇಲ್ ಇಲ್ಲ ಅಂತ. ಶಾಕ್ನಿಂದ ಜೈಲಿನಲ್ಲೇ ಕುಸಿದು ಕೂತಿದ್ದಾರಂತೆ ದರ್ಶನ್. ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಈಗ ರದ್ದು ಅನ್ನುವಂಥ ಕಾರಣಕ್ಕೆ ಅಥವಾ ಬೇಲ್ ಸಿಗಲ್ಲ ಅನ್ನುವಂಥ ಕಾರಣಕ್ಕೆ ದರ್ಶನ್ಗೆ ಶಾಕ್ ಆಗಿದೆ. ಜೈಲಿನ ಸೆಲ್ನಲ್ಲೇ ಕಂಗಾಲಾಗಿ ಕೂತಿರುವಂತ ದರ್ಶನ್ ಸೆಲ್ನಿಂದ ಹೊರಗೆ ಬರದೆ ಬೇಸರದಲ್ಲಿ ಕೂತ್ಬಿಟ್ಟಿದ್ದಾರೆ ದಚ್ಚು. ಕಾರಣ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಸೂಚನೆ. 2ನೇ ಬಾರಿ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ಗೆ ಶಾಕ್ ಎದುರಾಗಿರೋದು. ಪ್ರಕರಣದ 2ನೇ ಆರೋಪಿ ಆಗಿರುವಂತ ನಟ ದರ್ಶನ್ಗೆ ಈಗ ಶಾಕ್ ಎದುರಾಯಿತು. IPS ಅಧಿಕಾರಿ ಗಿರೀಶ್ ನೇತೃತ್ವದಲ್ಲಿ ನಡೆದಿದ್ದಂತ ತನಿಖೆ ಇದು. ಸುಪ್ರೀಂ ಕೋರ್ಟ್ ತೀರ್ಪಿನ ಬೆನ್ನಲ್ಲೇ ದರ್ಶನ್ ಈಗ ಕಂಗಾಲಾಗ್ಬಿಟ್ಟಿದ್ದಾರೆ. ಶಾಕ್ನಿಂದ ಜೈಲಿನಲ್ಲಿ ಕುಸಿದು ಕೂತಿದ್ದಾರಂತೆ ದರ್ಶನ್. ಹಾಗಾದ್ರೆ ಮುಂದಿನ ಟ್ರಯಲ್ ಬಗ್ಗೆ ಈಗ ಆತಂಕ ಶುರುವಾಗ್ತಾ ಇದೆ. ಟ್ರಯಲ್ ಬೇಗ ಮುಗಿಲಿ ಅಂತ ಅವರೇ ಅರ್ಜಿ ಹಾಕೊಂಡಿದ್ರು, ಬಟ್ ಬೇಲ್ ಸಿಗುತ್ತೆ ಅನ್ಕೊಂಡಿದ್ರು. ಬೇಲ್ ಸಿಕ್ಕಿಲ್ಲ. ಈಗ
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್, ಈಗ ಸದ್ಯಕ್ಕೆ ದರ್ಶನ್ಗೆ ಬೇಲ್ ಇಲ್ಲ, ಜೊತೆಗೆ 2027ಕ್ಕೆ ಜಡ್ಜ್ಮೆಂಟ್ ಹೊರ ಬರಬಹುದು ಅನ್ನುವಂಥದ್ದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನೇನು ಡೆವಲಪ್ಮೆಂಟ್ಸ್ ಆಯಿತು, ಡೀಟೇಲ್ಸ್ ಕೊಡೋದಾದ್ರೆ? ಏನು ಮಧ್ಯಂತರ ಜಾಮೀನು ಕೋರಿ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಅರ್ಜಿಯ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ನ್ಯಾಯಮೂರ್ತಿಗಳಾದಂತ ಪರ್ದಿವಾಲಾ ಜೊತೆಗೆ ವಿಜಯ್ ಬಿಷ್ಣೋಯ್ ಅವರ ಒಂದು ನ್ಯಾಯಪೀಠ ದ್ವಿಸದಸ್ಯ ಪೀಠ ಇವತ್ತು ಅರ್ಜಿ ವಿಚಾರಣೆ ಕೈಗೊಂಡಿತ್ತು. ಈ ಹಿಂದೆ ನಡೆದಂತ ವಿಚಾರಣಾ ಸಂದರ್ಭದಲ್ಲಿ ದರ್ಶನ್ ತಮ್ಮ ಅರ್ಜಿಯಲ್ಲಿ ಏನೆಲ್ಲ ಆರೋಪಗಳನ್ನ ಮಾಡಿದ, ಅದು ಜೈಲು ಅಧಿಕಾರಿಗಳ ವಿರುದ್ಧ ಇರಬಹುದು, ಜೊತೆಗೆ ಟ್ರಯಲ್ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಏನು ಆರೋಪಗಳು ಮಾಡಿ ನನಗೆ ಈ ಕಾರಣಗಳಿಂದ ಜಾಮೀನನ್ನ ನೀಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಸಹ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಆ ಹಿಂದೆ ನಡೆದಂತ ವಿಚಾರಣಾ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿತ್ತು. ಟ್ರಯಲ್ ಪ್ರಕ್ರಿಯೆ ಸಂಬಂಧಪಟ್ಟಂತೆ ಜೈಲಿನ ವ್ಯವಸ್ಥೆಗಳ ಬಗ್ಗೆ ಒಂದು ವರದಿಯನ್ನ ಕೊಡಬೇಕು ಅಂತ ಒಂದು ಸೂಚನೆಯನ್ನ ಸಹ ಕೊಟ್ಟಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ 2 ದಿನಗಳ ಹಿಂದೆ ರಾಜ್ಯದ ಸರ್ಕಾರದ ಪರವಾಗಿ ಈ ಪ್ರಕರಣ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಜೊತೆಗೆ ದರ್ಶನ್ ಮಾಡಿದಂತ ಆರೋಪಗಳಿಗೆ ಸಂಬಂಧಪಟ್ಟಂತೆ ಒಂದು ಅಫಿಡವಿಟ್ ಅನ್ನ ಸಲ್ಲಿಸಿದ್ರು. ಅದರಲ್ಲಿ ದರ್ಶನ್ ಮಾಡಿದಂತ ಆರೋಪಗಳೆಲ್ಲವೂ ಸಹ ನಿರಾಕರಿಸಿದ್ರು. ಜೈಲಿನಲ್ಲಿ ಆತನಿಗೆ ಪ್ರತ್ಯೇಕವಾದಂತ ಸೆಲ್ ಅನ್ನ ಕೊಟ್ಟಿದ್ದಾರೆ, ಹಾಗಾಗಿ ಸಹ ಕೈದಿಗಳಿಂದ ಆತನಿಗೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ ಅಂತ ಅಂತದ್ದು. ಮತ್ತೆ ಕ್ವಾರಂಟೈನ್ ಸೆಲ್ ಅಂತ ಆರೋಪ ಮಾಡಿದ್ರು, ಅದು ಕ್ವಾರಂಟೈನ್ ಸೆಲ್ ಅಲ್ಲ, ಪ್ರತ್ಯೇಕವಾದಂತಹ ಸೆಲ್, ಕ್ವಾರಂಟೈನ್ ಸೆಲ್ ಅನ್ನೋ ಆಪ್ಷನ್ ಇಲ್ಲ ಅಂತಕ್ಕಂಥದ್ದು. ಜೊತೆಗೆ ಊಟ ಮತ್ತೆ ಆತನಿಗೆ ವಸತಿ ಬಟ್ಟೆ ಇರ್ಬೋದು ಎಲ್ಲವನ್ನ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಕೊಳ್ಳಾಗ್ತದೆ ಅಂತ ಒಂದು ಅಂಶವನ್ನ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಇನ್ನುಳಿದಂತೆ ಏನು ಈಗಾಗಲೇ ಟ್ರಯಲ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ 272 ಜನ ಸಾಕ್ಷಿಗಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಐ ವಿಟ್ನೆಸ್ಗಳಿರ್ಬೋದು, ಮಹಾಜರ್ಗಳಿಗೆ ಸಹಿ ಮಾಡಿದಂತವ್ರು ಇರ್ಬೋದು, ತನಿಖಾಧಿಕಾರಿಗಳು ಇರ್ಬೋದು, FSL ಅನ್ನ ವರದಿ ಅದರ ಮುಖ್ಯಸ್ಥರು, ಈ ರೀತಿಯಾಗಿ ಆಯ್ದ ಒಂದು ಸಾಕ್ಷಿಗಳನ್ನ ಮಾತ್ರ ಕೋರ್ಟ್ಗೆ ಹಾಜರುಪಡಿಸಿ ಅವರನ್ನ ಎಕ್ಸಾಮಿನೇಷನ್ ಮಾಡೋದಕ್ಕೆ, ಅವರ ಸಾಕ್ಷಿ ದಾಖಲು ಮಾಡ್ಕೊಳ್ಳೋದಕ್ಕೆ ಒಂದು ಲಿಸ್ಟ್ ಅನ್ನ ಮಾಡಿಕೊಟ್ಟಿದ್ದೇವೆ. ಅದರಲ್ಲಿ 10 ಆಗಿದೆ, ಇನ್ನು 60 ಜನರ ವಿಚಾರಣೆ ಇದೆ ಅಂತಕ್ಕಂಥ ಒಂದು ಅಂಶಗಳನ್ನ ಒಂದು ಅಫಿಡವಿಟ್ ನಲ್ಲಿ ಉಲ್ಲೇಖ ಮಾಡಿ ಇದನ್ನ ಗಮನಿಸಿದಂತ ದ್ವಿಸದಸ್ಯ ಪೀಠ ಇವತ್ತು ಏನು 1 ವರ್ಷದ ಅವಧಿ ಒಳಗೆ ಅಂದ್ರೆ ಗಡುವನ್ನ ಕೊಟ್ಟಿದೆ. 1 ವರ್ಷದ ಒಳಗಡೆ ಇಡೀ ಪ್ರಕರಣದ ಟ್ರಯಲ್ ಅನ್ನ ಪೂರ್ಣಗೊಳಿಸಬೇಕು, ಟ್ರಯಲ್ ಅನ್ನ ಪೂರ್ಣಗೊಳಿಸಿ ತೀರ್ಪನ್ನ ಹೊರ ಹಾಕಬೇಕು ಅಂತಕ್ಕಂತ ನಿಟ್ಟಿನಲ್ಲಿ 57ನೇ ಸೆಷನ್ಸ್ ಕೋರ್ಟ್ಗೆ ಒಂದು ಸೂಚನೆಯನ್ನ ಸಹ ಕೊಟ್ಟಿದೆ. ಇಲ್ಲಿ ಮುಕುಲ್ ರೋಹಟಗಿ ಅವರು ಒಂದು ವಾದವನ್ನ ಮಂಡಿಸಿದ್ರು, ಟ್ರಯಲ್ ವಿಳಂಬ ಆಗ್ತಾ ಇದೆ, ಈಗಾಗಲೇ ಏನು 1 ವರ್ಷ ಆಗಿದೆ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಿ, ಅದರಲ್ಲಿ ಟ್ರಯಲ್ ದಿನಾಂಕ ನಿಗದಿಯಾದಂತ ಹಿನ್ನೆಲೆ ನವೆಂಬರ್ ನಲ್ಲಿ ಆಗಿದೆ. ಅದರಿಂದ ಇಲ್ಲಿವರೆಗೆ ಕೇವಲ 10 ಜನರನ್ನ ಮಾತ್ರ ವಿಚಾರಣೆ ಮಾಡಲಾಗಿದೆ, ಹಾಗಾಗಿ ತುಂಬಾ ವಿಳಂಬ ಆಗುತ್ತೆ, ಇನ್ನು ಎಷ್ಟು ವರ್ಷಗಳಾಗುತ್ತೋ ಗೊತ್ತಿಲ್ಲ ಅನ್ನೋ ರೀತಿಯಾಗಿ ಒಂದು ವಾದವನ್ನ ಮಂಡಿಸಿದ್ರು. ಜೊತೆಗೆ ಸರ್ಕಾರಿ ಪರ ಏನು ಸರ್ಕಾರ ಪರ ವಾದವನ್ನ ಮಂಡಿಸಿದಂತ ಹಿರಿಯ ಸುಪ್ರೀಂ ಕೋರ್ಟ್ ವಕೀಲರು ಏನು ಒಂದು ಟ್ರಯಲ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಜೈಲಿನ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತೆ ಏನು ಅಫಿಡವಿಟ್ ಅನ್ನ ಸಲ್ಲಿಸಿದ್ರು ಅದೇ ಅಂಶಗಳನ್ನ ಇಟ್ಕೊಂಡು ವಾದವನ್ನ ಮಾಡಿದ್ರು. ಅಲ್ಲಿ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿದಂತ ದ್ವಿಸದಸ್ಯ ಪೀಠ ಈಗ ಒಂದು ನಿರ್ಧಾರಕ್ಕೆ ಬಂದು ಈ ಒಂದು ಪ್ರಕರಣದ ಟ್ರಯಲ್ ಅನ್ನ 1 ವರ್ಷದ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು ಅಂತಕ್ಕಂತ ಒಂದು ಸೂಚನೆಯನ್ನ ಸಹ ಕೊಟ್ಟಿದೆ. ಅದು ವಾರದಲ್ಲಿ ಈಗಾಗಲೇ 2 ಬಾರಿ ಅಂದ್ರೆ 2 ದಿನ ಸೋಮವಾರ ಮತ್ತೆ ಮಂಗಳವಾರ ಈ ಟ್ರಯಲ್ ಪ್ರಕ್ರಿಯೆ ನಡೀತಾ ಇದೆ. ಅಲ್ಲಿ ಅದನ್ನ ಒಂದು ಟ್ರಯಲ್ ಪ್ರಕ್ರಿಯೆಯನ್ನ ವಾರ ಪೂರ್ತಿ ಅಂದ್ರೆ ಸೋಮವಾರ ಶನಿವಾರ ಒಂದು ವೇಳೆ ಕೋರ್ಟ್ಗೆ ರಜೆ ಇದ್ರೆ ಆ ದಿನವನ್ನ ಹೊರತುಪಡಿಸಿ ಇನ್ನು ಉಳಿದಂತ 5 ದಿನಗಳ ಕಾಲ ವಿಚಾರಣೆಯನ್ನ ನಡೆಸಬೇಕು ಅಂತಕ್ಕಂತ ಒಂದು ಸೂಚನೆಯನ್ನ ಈಗ ಸೆಷನ್ಸ್ ಕೋರ್ಟ್ಗೆ ಕೊಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಇಲ್ಲಿ ಮುಕುಲ್ ರೋಹಟಗಿ ಅವರು ಅಧಿಕೃತವಾದಂತ ಕೋರ್ಟ್ ಈ ಒಂದು ವಿಚಾರಣೆಯನ್ನ ನಡೆಸ್ತಾ ಇಲ್ಲ, ಇನ್ಚಾರ್ಜ್ ನ ಇರ್ತಕ್ಕಂಥ ಅಂದ್ರೆ ಈ 57 ನ್ಯಾಯಾಲಯ ಏನಿದೆ ಅದರ ಜಡ್ಜ್ ಅವರ ಇನ್ಚಾರ್ಜ್ ಇದ್ದಾರೆ, ಆ ಒಂದು ಬೆಂಚ್ ನಲ್ಲಿ ಅಧಿಕೃತವಾದಂತ ಜಡ್ಜ್ ಇಲ್ಲ, ಹಾಗಾಗಿ ಇದನ್ನ ಇನ್ಚಾರ್ಜ್ ಜಡ್ಜ್ ವಿಚಾರಣೆ ಮಾಡ್ತಾ ಇದ್ರಿಂದ ವಿಳಂಬ ಆಗ್ತಾ ಇದೆ ಅಂತಕ್ಕಂಥ ಒಂದು ಅಂಶವನ್ನು ಸಹ ಸುಪ್ರೀಂ ಕೋರ್ಟ್ ನ ನ್ಯಾಯಪೀಠಕ್ಕೆ ಗಮನಕ್ಕೆ ತಂದ್ರು. ಆದ್ರೆ ಅಲ್ಲಿ ಅದೇ ಜಡ್ಜ್ ನ ಉಸ್ತುವಾರಿಯನ್ನ ನೋಡ್ಕೊಳ್ಳೋದಕ್ಕೆ ಅಥವಾ ಬೇರೆ ಈ ಒಂದು ಟ್ರಯಲ್ ಪ್ರೋಸೆಸ್ ಬೇಗ ಕಂಪ್ಲೀಟ್ ಆಗೋದಕ್ಕೆ ಅಧಿಕೃತವಾಗಿ ನ್ಯಾಯಾಲಯ ಪೀಠ ವಿಚಾರಣಾ ನ್ಯಾಯಪೀಠ ಇಲ್ಲದೆ ಇದ್ರೆ ಅದನ್ನ ಹೈಕೋರ್ಟ್ ನ ಉಸ್ತುವಾರಿಯಲ್ಲಿ ಹೈಕೋರ್ಟ್ ನ ಒಂದು ಮಾನಿಟರಿಂಗ್ ಮುಖಾಂತರ ಅದನ್ನ ಬೇಗ ಮುಗಿಸ್ಬೇಕು ಅಂತಕ್ಕಂತ ಒಂದು ಸೂಚನೆಯನ್ನು ಸಹ ಇವತ್ತು ನಡೆದ
ನಡೆದಂತ ವಿಚಾರಣೆಯಲ್ಲಿ ಕೊಟ್ಟಿದೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಏನು ಮಧ್ಯಂತರ ಜಾಮೀನನ್ನ ಕೋರಿದಂತ ದರ್ಶನ್ ಅರ್ಜಿ ಏನಿತ್ತು ಅದನ್ನು ಇತ್ಯರ್ಥಪಡಿಸಲಾಗಿದೆ. ಯಾಕೆಂತಂದ್ರೆ ಈ ಒಂದು ವರ್ಷದ ಅವಧಿಯಲ್ಲಿ ಟ್ರಯಲ್ ಮುಗಿಯುವಂತ ಒಂದು ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಅವರಿಗೆ ದರ್ಶನ್ ಅವರಿಗೆ ಜಾಮೀನು ಕೊಡೋದಕ್ಕೆ ಒಂದು ಪ್ರಶ್ನೆ ಇಲ್ಲ. ಆದಷ್ಟು ಬೇಗ ಟ್ರಯಲ್ ಅನ್ನ ಮುಗಿಸಿ ನಿಮಗೆ ದೋಷಿ ಅಥವಾ ನಿರ್ದೋಷಿ ಅನ್ನೋದು ಅಲ್ಲಿ ಬಂತಂದ್ರೆ ದೋಷಿ ಅನ್ನೋದು ಬಂತಂದ್ರೆ ಅಥವಾ ಜರಿಬೇಕಾಗತ್ತೆ. ನಿರ್ದೋಷಿ ಏನಾದ್ರೆ ಏನು ಈಗ ಜಾಮೀನನ್ನ ಕೋರಿದ್ದಾನೆ ಆಗ ಬಿಡುಗಡೆ ಆಗುವಂತ ಸಾಧ್ಯತೆಗಳು ಇದಾವೆ ಅಂತಕ್ಕಂತ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಈ ಒಂದು ವರ್ಷದ ಒಳಗಡೆ ಟ್ರಯಲ್ ಪ್ರಕ್ರಿಯೆ ಮುಗುದಿಲ್ಲ ಅನ್ನೋದಾದ್ರೆ ಆತ ಅಂದ್ರೆ ದರ್ಶನ್ ನೇರವಾಗಿ ಅದೇ ಸೆಷನ್ಸ್ ಕೋರ್ಟ್ ನ ಅಂದ್ರೆ ವಿಚಾರಣಾ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಗೆ ಸಲ್ಲಿಸೋದಕ್ಕೂ ಒಂದು ಅವಕಾಶವನ್ನ ಮಾಡಿ ಇವತ್ತಿನ ತೀರ್ಪು ಅಂದ್ರೆ ವಿಚಾರಣೆಯನ್ನ ಮುಕ್ತಾಯಗೊಳಿಸಲಾಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.